ಚುನಾವಣೆಯಲ್ಲಿ ನಾವು 2ನೇ ನಂಬರ್ ಗುರುತಿಗೆ ಜನವತ್ತ ರೈತ ಮಹಿಳೆ ಗುರುತಿಗೆ ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಕೇಳಕ್ ಬಂದಿದ್ದೀವಿ. ಇಲ್ಲೆಲ್ಲ ಇರೋದೆಲ್ಲ ನಾವು ಪಕ್ಷಕ್ಕೆ ವೋಟ್ ಹಾಕುವಂತವ್ರೆ. ನೀವು ಹೋಗ್ಬಿಟ್ಟು ಇವತ್ತು ನೀವು ಒಬ್ಬೊಬ್ರು 10 ಓಟ್ ಹಾಕ್ಸುವಂತ ಕೆಲಸ ಮಾಡ್ಬೇಕಾಗ್ತದೆ. ಬೇರೆ ಪಕ್ಷಕ್ಕೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು. ದೇಶಕ್ಕೋಸ್ಕರ ಮತ ಇದು. ಇದೇನು ಗ್ರಾಮ ಪಂಚಾಯತಿ ಚುನಾವಣೆ ಇಲ್ಲ, ಜಿಲ್ಲಾ ಪರಿಷತ್ ಚುನಾವಣೆ ಇಲ್ಲ. ಈ ಚುನಾವಣೆ ದೇಶದ ಭದ್ರತೆಗಾಗಿ ಚುನಾವಣೆ ನಡೀತಾ ಇರೋದು. ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನೀಡಿ ನಾವೆಲ್ಲರೂ ಆವತ್ತಿನ ಬೆಳಗ್ಗೆ ಮತಗಟ್ಟೆಗೆ ಹೋಗಿ 2ನೇ ನಂಬರ್ ಗುರುತಿಗೆ ಮತ ನೀಡಿ ಜಯಶೀಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮನ್ನ ಸನ್ಮಾನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಇದುವರೆಗೂ ಹೇಳ್ತಾ ಇದ್ರು ಏನು 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ತಾಯಂದ್ರು ಏನು ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಾ ಇದ್ದಾರೋ, ನಿಮ್ಮ ಹತ್ರನೇ ತಗೊಂಡು ನಿಮಗೆ ಅದನ್ನ 2,000 ರೂಪಾಯಿ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಚುನಾವಣೆಗೆ ಮೊದಲು ಅವ್ರು ಹೇಳಿದ್ರು ಎಲ್ಲರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು 2,000 ರೂಪಾಯಿ ಕೊಡ್ತೀವಿ ಅಂತ. ಇವಾಗ ನಿಮ್ಮ ಮನೆಗಳಲ್ಲೇ ಗಲಾಟೆ ಇಟ್ಬಿಟ್ಟಿದ್ದಾರೆ. ಅತ್ತೆ ಕೊಟ್ರೆ ಸೊಸೆಗಿಲ್ಲ, ಸೊಸೆ ಕೊಟ್ರೆ ಅತ್ತೆಗಿಲ್ಲ ಅಂತ ಹೇಳಿ. ಅದೇ ತರ ಯಾವುದೊಂದು ಸ್ಟೂಡೆಂಟ್ಗೆ ಸ್ಟೈಫೆಂಡ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಚುನಾವಣೆ ಆದ್ಮೇಲೆ ಈ 6 ವರ್ಷಗಳಿಂದ ಉತ್ತೀರ್ಣ ಆದವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕಂಡೀಷನ್ ಹಾಕಿದ್ರು. ಎಲೆಕ್ಷನ್ ಮುಂಚೆ ಯಾವುದೇ ಒಂದು ಕಂಡೀಷನ್ ಹಾಕ್ಲಿಲ್ಲ. ಎಲೆಕ್ಷನ್ ಆದ್ಮೇಲೆ ಎಲ್ಲದಕ್ಕೂ ಕಂಡೀಷನ್ ಹಾಕಿ ನಿಮ್ಮನ್ನ ಮೋಸ ಮಾಡಿ ಇವತ್ತು 135 ಸೀಟ್ ಏನು ಗೆದ್ದು ಅಧಿಕಾರ ನಡೆಸ್ತಾ ಇದ್ದಾರೋ, ಮೋಸದಿಂದ ಗೆದ್ದಿರೋ ಎಲೆಕ್ಷನ್ ಅದು. ಇವತ್ತು ಎಲೆಕ್ಷನ್ ನಡೆದ್ರೆ 150 ಸೀಟು ನಮ್ಮ NDA ಪಕ್ಷಕ್ಕೆ ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ದಯವಿಟ್ಟು ಬಂಧುಗಳೇ, ತಾವೆಲ್ಲರೂ ಮನೆಗಳಿಗೆ ಹೋಗಿ ಒಬ್ಬೊಬ್ರು ಒಂದು 10 ಮತಗಳನ್ನ, ಕನಿಷ್ಠ 10 ಮತಗಳನ್ನ ನೀವೆಲ್ಲರೂ ಬೇರೆ ಪಕ್ಕದ ಮನೆಯವ್ರಿಗೂ, ಅಣ್ಣ ತಮ್ಮಂದ್ರಿಗೂ, ಸ್ನೇಹಿತರಿಗೂ ಹೇಳಿ ನಮ್ಮ ಮಲ್ಲೇಶ್ ಬಾಬು ಅವರ ಜನವತ್ತ ರೈತ ಮಹಿಳೆಯ 2ನೇ ನಂಬರ್ ಚಿಹ್ನೆಗೆ ಬಟನೋತ್ಸವ ಮುಖಾಂತರ ನಮ್ಮ ಮತಗಟ್ಟೆಯಲ್ಲಿ ಅತ್ಯಂತ ಬಹುಮತದಿಂದ ಮುಳಬಾಗಿಲು ತಾಲೂಕಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ, ಸಮಯ ಕಾಲಾವಕಾಶ ಕಡಿಮೆ ಇದೆ. ತಾವೆಲ್ಲರೂ ಇಲ್ಲಿಂದ ಹೋಗಿ ಚುನಾವಣೆಗೆ ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಖಂಡರು ಮನೆಗೂ ಕರಪತ್ರ ನೀಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಜೈ